ರಾಜಧಾನಿ ಬೆಂಗಳೂರಲ್ಲಿ ಬ್ಯಾಂಕ್ ದರೋಡೆಗೆ ಕಳ್ಳರ ಯತ್ನ ನಡೆದಿದೆ. ಬೆಂಗಳೂರಿನ ಶೇಷಾದ್ರಿಪುರಂ ಕೆನರಾ ಬ್ಯಾಂಕ್ನಲ್ಲಿ ಈ ಘಟನೆ ನಡೆದಿದೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಕಳ್ಳತನಕ್ಕೆ ಕಳ್ಳರು ಯತ್ನಿಸಿದ್ದಾರೆ. ಬ್ಯಾಂಕ್ ಹಿಂಬದಿ ಇದ್ದ ಗ್ರಿಲ್ ಕಟ್ ಮಾಡಿ ಒಳ ನುಗ್ಗಿದ್ರು ಕಳ್ಳರು. ಬ್ಯಾಂಕ್ ಒಳ ನುಗ್ಗಿ ಸ್ಟ್ರಾಂಗ್ ರೂಮ್ ತೆರೆಯಲು ಕಳ್ಳರು ಯತ್ನಿಸಿದ್ದಾರೆ. ಆದರೆ ಈ ವೇಳೆಗೆ ಸೈರನ್ ಮೊಳಗ್ತಿದ್ದಂತೆ ಸ್ಥಳದಿಂದ ಕಳ್ಳರು ಕಾಲ್ಕಿತ್ತಿದ್ದಾರೆ. ಬೆಂಗಳೂರಿನ ರಾಜಧಾನಿಯಲ್ಲಿ ಕೆನರಾ ಬ್ಯಾಂಕ್ಗೆ ಕನ್ನ ಹಾಕಲು ಕಳ್ಳರು ಯತ್ನಿಸಿದ್ರು. ಆದರೆ ಇದರಲ್ಲಿ ವಿಫಲರಾಗಿದ್ದಾರೆ. ಬ್ಯಾಂಕ್ ಹಿಂಬದಿ ಇದ್ದ ಗ್ರಿಲ್ ಕಟ್ ಮಾಡಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಬೆಂಗಳೂರಿನ ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಕೆನರಾ ಬ್ಯಾಂಕ್ಗೆ ಕನ್ನ ಹಾಕಲು ಕಳ್ಳರು ಯತ್ನಿಸಿದ್ರು. ಬ್ಯಾಂಕಿನ ಹಿಂಬದಿ ಇರುವ ಗ್ರಿಲ್ ಕಟ್ ಮಾಡಿ ನುಗ್ಗಿದ್ರು. ಬೆಂಗಳೂರಿನ ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡೋದಕ್ಕೆ ಯತ್ನ ಆಗಿ ತದನಂತರ ಸೈರನ್ ಕೂಗಿದಾಗ ಕಳ್ಳರು ಓಡಿ ಹೋಗಿರುವಂತಹ ಘಟನೆ ನಡೆದಿರುವಂಥದ್ದು. ಪ್ರಸ್ತುತ ಕೆನರಾ ಬ್ಯಾಂಕ್ನ ಮುಂಭಾಗದಲ್ಲೇ ಇದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ಇದು ಶೇಷಾದ್ರಿಪುರಂನಲ್ಲಿರುವಂತಹ ಕೆನರಾ ಬ್ಯಾಂಕ್. ಈ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳ ಗ್ರಿಲ್ಲನ್ನು ಕೊರೆದು ಕಳ್ಳತನ ಮಾಡೋದಕ್ಕೆ ಯತ್ನ ಮಾಡಿದ್ದಾನೆ ಎನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಸತತವಾಗಿ 2 ದಿನಗಳ ಕಾಲ ಪ್ರಯತ್ನವನ್ನು ಮಾಡುವಂತಹ ಕೆಲಸವನ್ನು ಈಗಾಗಲೇ ಆರೋಪಿ ಮಾಡಿದ್ದಾನೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಶೇಷಾದ್ರಿಪುರಂ ಪೊಲೀಸರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಜೊತೆಗೆ ಡಾಗ್ ಸ್ಕ್ವಾಡ್ ಹಾಗೆ ಫಿಂಗರ್ ಪ್ರಿಂಟಿಂದ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಫಿಂಗರ್ ಪ್ರಿಂಟನ್ನು ಪಡೆದುಕೊಂಡು ಯಾರು ಬಂದಿರೋದು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಿರುವಂತಹ ಮಾರ್ಗ ಏನಿದೆ, ಈ ಮಾರ್ಗದಲ್ಲಿ ಬಂದಿರುವಂತಹ ಆರೋಪಿಗಳು ಸ್ಥಳದಲ್ಲಿರುವಂತಹ ಈ ಗೇಟನ್ನು ಓಪನನ್ನು ಮಾಡಿಕೊಂಡು ತದನಂತರ ಒಳಗಡೆ ಕಿಟಕಿಯ ಗ್ರಿಲ್ಲನ್ನು ಕಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದೋ ಒಂದು ಮಿಷನನ್ನು ತೆಗೆದುಕೊಂಡು ಆ ಮಿಷನ್ನ ಮುಖಾಂತರವಾಗಿ ಗ್ರಿಲ್ಲನ್ನು ಕಟ್ ಮಾಡಿದ್ದಾರೆ. ಗ್ರಿಲ್ಲನ್ನು ಕಟ್ ಮಾಡಿ ತದನಂತರ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಿ ಸ್ಟ್ರಾಂಗ್ ರೂಮ್ ಬಳಿ ವೈರನ್ನು ಕಟ್ ಮಾಡಿದಂತಹ ಸಂದರ್ಭದಲ್ಲಿ ಸೈರನ್ ಆನ್ ಆಗಿದೆ. ಸೈರನ್ ಬಡಿದುಕೊಳ್ತಾ ಇದ್ದಂತೆ ಎಲ್ಲರೂ ಕೂಡ ಓಡ್ ಹೋಗಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಂತಹ ಹಣ ಹೋಗಿರುವ ಬಗ್ಗೆ ಒಳಭಾಗದಿಂದ ಮಾಹಿತಿ ಇಲ್ಲ. ಸದ್ಯಕ್ಕೆ ಬಂದಿರುವಂತಹ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಫಿಂಗರ್ ಪ್ರಿಂಟ್ ಹಾಗೆ CCTV ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರಿಶೀಲನೆ ಬಳಿಕ ಕಳ್ಳತನಕ್ಕೆ ಯತ್ನ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಾಗುತ್ತೆ. ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.